ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು, ಈ ದೇಶ ಕಂಡಂತಹ ಅದ್ವಿತೀಯ ರಾಜಕಾರಣಿ, ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮಂತ್ರಿಗಳಾದ ಹಿರಿಯರು ಶಾಸಕರು ಆದ ದೇಶಪಾಂಡೆ ಸಾಹೇಬ್ರೆ, ನಮ್ಮ ಹಾಲಿ ಡೈರೆಕ್ಟರ್ ಆದ ಡಾಕ್ಟರ್ ಸ್ಪರ್ಜನ್ ರವರೇ, ನಮ್ಮ ಮಾಜಿ ಡೈರೆಕ್ಟರ್ ಸಹ ಇದ್ದಾರೆ, ಅವ್ರಿಗೂ ಸಹ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರಾದ ಅಬ್ದುಲ್ ವಾಜಿದ್ ರವರೇ, ಮತ್ತೊಬ್ಬ ಸ್ನೇಹಿತರಾದ ಆನಂದ್ ರವರೇ, ಬಾಲಾಜಿ ರವರೇ, ನಿಮ್ಗೆಲ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಂದ್ರೆ ಸಾಹೇಬ್ರು ಕೇಳ್ತಾ ಇದ್ರು, ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ವಾ ಅಂತ. ಪ್ರೈವೇಟ್ ಹಾಸ್ಪಿಟ್ಲ್ ಜೊತೆಯಲ್ಲಿ ಇದು ಸರ್ಕಾರಿ ಆಸ್ಪತ್ರೆ ತರ ಸಹ ಕೆಲಸ ಮಾಡ್ತದೆ ಅಂತ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡ್ ಬರ್ತಾ ಇದ್ದೆ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಮ್ಮ ಕ್ಷೇತ್ರದಲ್ಲಿರೋದು ನಮಗೆ ಬಹಳಷ್ಟು ಪುಣ್ಯ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಬಹುದು. ಯಾಕಂದ್ರೆ ಯಾವುದೇ ಬಡವರಿಗೆ ಇಲ್ಲಿ 10 ಲಕ್ಷ ರೂಪಾಯಿ ಬಿಲ್ ಆಗಿದ್ದವು 50,000 ರೂಪಾಯಿ ಕಟ್ಬಿಟ್ಟು 9.5 ಲಕ್ಷ ಡಿಸ್ಕೌಂಟ್ ಕೊಟ್ಟಿದ್ದಂತಹ ಬಹಳಷ್ಟು ಇಲ್ಲಿ ಉದಾಹರಣೆಗಳು ಇದಾವೆ. ಏನಿಲ್ಲ ನಾನು ಒಂದು ತಿಂಗಳಿಗೆ ಕಮ್ಮಿ ಅಂದ್ರೆ ಒಂದು 18 ಇಂದ 20 ಲಕ್ಷ ರೂಪಾಯಿ ನಮ್ಗೆ ಡಿಸ್ಕೌಂಟ್ ಕೊಡ್ತಾರಣ್ಣ. ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಆದ್ರೇನು ವೆಲ್ಲೂರ್ ಅವರು ಹೆಡ್ ಆಫೀಸ್ ಇದ್ರೂ ಇಲ್ಲಿಂದ ಇಮಿಡಿಯೇಟ್ ಫ್ಯಾಕ್ಸ್ ಮಾಡಿ ನಾನೇನಾದ್ರೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಕೂಡಲೇ ಅವರು ಬರೀ ಹೆಬ್ಬಾಳ ಕ್ಷೇತ್ರಕ್ಕೆಲ್ಲ ಸುತ್ತಮುತ್ತ ಯಾವುದೇ ಹೊಸಕೋಟೆಯಿಂದ, ದೇವನಹಳ್ಳಿಯಿಂದ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಎಲ್ಲಿಂದ ಬಂದ್ರೂ ಯಾವುದೇ ಬಡವರಿಗೆ ಇನ್ನು ಮುಂದೆ ನೋಡದೆ ಈಗಿರುವಂತಹ ಹಾಲಿ ನಮ್ಮ ಡೈರೆಕ್ಟರ್ ಆಗ್ಲಿ, ನಮ್ಮ ಮಾಜಿ ಡೈರೆಕ್ಟರ್ ಆಗ್ಲಿ, ಇಬ್ರು ಸಹ ನನಗೆ ಒಂದು ಬ್ರದರ್ಸ್ ತರ ನಮ್ಗೆ ಟ್ರೀಟ್ ಮಾಡಿ ಅವರು ಜನಗಳನ್ನ ಸೇವೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ ಡಾಕ್ಟ್ರೆ. ಈ ಹಾಸ್ಪಿಟ್ಲು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ಸೌಮ್ಯತೆ ಇರುವಂತದ್ದು. ಜನಗಳಿಗೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದರು ನಮ್ಮ ಮುಖ್ಯಮಂತ್ರಿಗಳು. ಅದೇ ತರ ನೀವು ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲ್ ಆದ್ರೂ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ತರ ನೀವು ಚಾರ್ಜ್ ಮಾಡದೆ ಬಡವರ ಹಣವನ್ನು ನೀವು ಬಲವಂತವಾಗಿ ಕಿತ್ಕೊಳ್ಳದೆ ಎಷ್ಟಿದೆಯೋ ಅವ್ರ ಹತ್ರ ಅಷ್ಟು ದುಡ್ಡನ್ನು ಮಾತ್ರ ತಗೊಂಡು ಅವ್ರ ಸೇವೆ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕೊಟ್ಟಿರುವಂತ ಸೇವೆ, ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಟ್ಟಂತಹ ಅವರು ಭರವಸೆಗಳನ್ನ ಏನ್ ಕೊಟ್ಟಿದ್ರು, ಹೆಣ್ಮಕ್ಕಳಿಗೆ ಬಸ್ಸಲ್ಲಿ ಓಡಾಡುವಂಥದ್ದು ಫ್ರೀ ಆಗಿರ್ಬೋದು, ಕರೆಂಟ್ ಫ್ರೀ ಆಗಿರ್ಬೋದು, ಅಕ್ಕಿ ಫ್ರೀ ಆಗಿರ್ಬೋದು, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ 2,000 ರೂಪಾಯಿ ಫ್ರೀ, ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಂದು ಬಡವರಿಗೂ ಒಂದು ತಿಂಗಳಿಗೆ 7-8 ಸಾವಿರ ರೂಪಾಯಿ ಹಣ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನಂಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಇಂತಹ ಮಹಾನ್ ಮುಖ್ಯಮಂತ್ರಿ ಅವರ ಅಡಿಯಲ್ಲಿ ಒಬ್ಬ ಮಂತ್ರಿಯಾಗಿ ನಾನು ಕೆಲಸ ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು MLCಗಳು ಆದ ನಜೀರ್ ಅಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ನಾನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೆ ಆಸ್ಪತ್ರೆಗೆ ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಕಷ್ಟ ಬಂದಾಗ ಅವ್ರಿಗೆ ಯಾವುದೇ ಸಹಾಯಕ್ಕೆ ನಾನು ಮತ್ತೆ ನಮ್ಮ ಸರ್ಕಾರ ಎರಡೂ ನಿಮ್ ಜೊತೆಯಲ್ಲಿ ಇರ್ತದೆ. ನವೀನ್ ಥಾಮಸ್ ಅವರು ಡೈರೆಕ್ಟರ್ ಆಗಿದ್ದಾಗ್ಲೂ ನಮ್ಗೆ ಬಹಳಷ್ಟು ನಮ್ಗೆ ಸಹಾಯ ಮಾಡ್ತಾ ಇದ್ರು. ಅದೇ ತರ ಡಾಕ್ಟರ್ ಸ್ಪರ್ಜನ್ ಅವರು ಇದ್ದಾಗ್ಲೂ ನಮ್ಗೆ ಅದೇ ತರ ನಮ್ಗೆ ಸಹಕಾರ ಸಿಗ್ತಾ ಇದೆ. ನಿಮ್ಮ ಈ ಸಹಕಾರ ಇದೇ ತರ ಮುಂದುವರಿಲಿ. ಬಡವರ ಒಂದು ಕಷ್ಟಗಳನ್ನ ತಾವು ಅರ್ಥ ಮಾಡ್ಕೊಂಡು ಈ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀರಿ. ನೀವು ಇದೇ ತರ ನಿಮ್ ಸೇವೆ ಮುಂದುವರಿಲಿ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಜಾತ್ಯತೀತ ಪರವಾಗಿರುವಂತದ್ದು. ಜಾತಿ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳಿಗೆ ಆಗ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಇಲ್ಲ. ಮೈನಾರಿಟಿ ಹಾಸ್ಪಿಟಲ್ ಆದ್ರೂ ನೀವು ಬಡವರ ಪರವಾಗಿ ಇದ್ದೀರಲ್ಲ, ಇದೇ ನಿಜವಾದ
ದೇವರ ಸೇವೆ ಅಂತ ನಮ್ಮ ಸರ್ಕಾರ ಅನ್ಕೋತದೆ, ನಮ್ಮ ಮುಖ್ಯಮಂತ್ರಿಗಳು ಸಹ ಅನ್ಕೋತಾರೆ. ನಿಮ್ಗೆ ಯಾವತ್ತೂ ನಮ್ಮ ಸಹಕಾರ ಇದ್ದೇ ಇರ್ತದೆ. ನೀವು ಎಲ್ಲಿ ತನಕ ನೀವು ಬಡವರ ಸೇವೆ ಮಾಡ್ತಿರೋ ಅಲ್ಲಿ ತನಕ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ ನಿಮ್ ಕಡೆ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ 2000 ಜನ ನಮ್ಮ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ನೀವೆಲ್ಲ ಡಾಕ್ಟರ್ಸು, ನರ್ಸಸ್ಸು ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ನೀವೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಸೇವೆ ಇದೇ ತರ ಮುಂದುವರಿಲಿ ಅಂತ ಹೇಳಿ, ಈ ಹೊಸ ನಮ್ಮ ಈ ಕ್ಯಾನ್ಸರ್ನ ಹೊಸ ಮಿಷಿನ್ ಇಲ್ಲಿ ಹಾಕಿದ್ದಾರೆ. ಈ ಯಂತ್ರೋಪಕರಣ ಇಡೀ ರಾಜ್ಯದಲ್ಲಿ 2ನೇದು. ಇದು ಬಡವರಿಗೆ ಈ ಸೇವೆ ಸಿಗುವಂತಾಗ್ಲಿ ಅಂತ ನಾನು ಹೇಳಿ, ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಂದಂತಹ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.